ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳೇನಪ್ಪ ಇಲ್ಲಿ ನಿಂತಾಳೆ ಅಂತ ಯೋಚನೆ ಮಾಡ್ತಾಯಿದ್ರಾ? ಇದು 1 ಅವರ ಬೋಟಿಂಗ್. ಇವತ್ತಿನ ವೀಡಿಯೋನೇ 1 ಅವರ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಆಗಿರುತ್ತೆ. ಯಾರೆಲ್ಲ 1 ಅವರ ಬೋಟಿಂಗ್ ಮಾಡಿದ್ದೀರಾ ಎಲ್ಲರೂ ಬೇಗ ಬೇಗ ಕಮೆಂಟ್ ಮಾಡಿ. ನಾನು ಹೋಗಿದ್ದೀನಿ, ನೋಡಿದ್ದೀನಿ ಅಂತ. ನನಗಂತೂ ತುಂಬ ಖುಷಿಯಾಯಿತು. 1 ಅವರ ಬೋಟಿಂಗ್ ಸೂಪರಾಗಿದೆ, ಚೆನ್ನಾಗಿದೆ. ಎಲ್ಲರೂ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಕೇಳ್ತಾ, ಯಾರ್ಯಾರು ಹೋಗಿಲ್ವೋ ಅವ್ರಿಗೆ ಕೇಳ್ತಾ ವಿಡಿಯೋನ ಫುಲ್ಲು ನೋಡಿ, ಲೈಕು ಕಮೆಂಟು ಹೈಪು ಮಾಡಿ ಅಂತ ಹೇಳ್ತಾ, ಹೊನ್ನಾವರ ಅಂದರೆ ಸುಪ್ರಸಿದ್ಧ ಪ್ರವಾಸಿ ತಾಣ. ಅದೆಲ್ಲ ಎಷ್ಟೊಂದು ಪ್ರವಾಸಿ ತಾಣ ಇದೆ ಅಲ್ಲಿ, ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಅದರಲ್ಲಿ 1 ಅವರ ಬೋಟಿಂಗ್ ಕೂಡ ಒಂದು. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಈ ಥರ ತುಂಬ ಬೋಟ್ಸ್ ಇರುತ್ತೆ, ನಾವು ಯಾವ ಬೋಟ್ ಆದರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದು ಪಾಯಿಂಟ್ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಫೋನ್ ಕೊಡಿ. ಓಕೆ. ಆಮೇಲೆ ನೀನು ಒಂದು ಐಫೋನ್ ಬಿದ್ದೋಗಿತ್ತು, ಬೆಳಿಗ್ಗೆ ಒಂದು 8,000 ಇಸ್ಕೊಂಡ್ರು. ಈಗ ಮಾತಾಡಿದ್ರಲ್ಲ ಅವರೇ ಈ ಬೋಟ್ ಓನರು. ಅವ್ರದ್ದು ಒಂದು ರೆಸಾರ್ಟ್ ಕೂಡ ಇದೆ. ಫಸ್ಟೇ ನಾವು ಹಿಂದಿನ ದಿವಸ ಬುಕ್ ಮಾಡಿದ್ರೆ ರೆಸಾರ್ಟ್ ಕೂಡ ಸಿಗುತ್ತೆ. ನಾವು ಗೊತ್ತಿಲ್ಲ, ನಾವು ಬೇರೆ ಕಡೆ ರೂಮ್ ಮಾಡಿದ್ವಿ, ನಮಗೆ ಗೊತ್ತಾಗಿಲ್ಲ. ನಾವು ಆಮೇಲೆ ಬೋಟಿಂಗ್ ಬಗ್ಗೆ ಯಾವ ಬೋಟ್ಗೆ ಹೋಗೋದು ಅಂತ ಯೋಚನೆ ಮಾಡಿದಾಗ ಅವರೇ ಬಂದು ಅಪ್ರೋಚ್ ಮಾಡಿದ್ದು. 1500ಗೆ 1.5 ಅವರು ನಮಗೆಲ್ಲ ಪ್ಲೇಸಸ್ ತೋರಿಸ್ತಾರೆ. ಅಲ್ಲಿ ಐಲ್ಯಾಂಡ್ ಇದೆ, ಅಲ್ಲಿ ಜ್ಯೂಸ್ ಎಲ್ಲ ಕುಡಿಬಹುದು, ಫೋಟೋಶೂಟ್ ಮಾಡ್ಕೋಬಹುದು. ಕೇರಳ ವೀವ್ ಅಂತ ಇದೆ, ಆಮೇಲೆ ಲೋಟಸ್ ಪಾಂಡ್ ಅಂತ ಇದೆ. ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. 1500ಗೆ 1.5 ಗಂಟೆ ನಮಗೆ ಸುತ್ತಿಸ್ತಾರೆ. ನನಗಂತೂ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದೆ. ನಾನು ಅಲ್ಲಿ ಹೋಗಿ ಕೂತೆ ಇಲ್ಲ, ನಾನು ಮುಂದೆನೇ ನಿಂತ್ಕೊಂಡು ವೀವ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಟ್ ಭಯ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ನಿಂತಿದ್ದೆ, ಅಲ್ಲೇ ಕೂತಿದ್ದೆ. ನಂದು ಫೋಟೋಸ್ ಎಲ್ಲ ನಾನು ಹಾಕಲ್ಲ, ತುಂಬ ಫೋಟೋಸ್ ಕೂಡ ತಗೊಂಡೆ. ತುಂಬ ಇಲ್ಲಿ ಫೋಟೋಶೂಟ್ ನಡೀತೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಅದು ಇದು ಫೋಟೋಶೂಟ್ ನಡೀತಾನೆ ಇರುತ್ತೆ. ನಾವು ಹೋದಾಗ ಯಾವುದೋ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಿರಲಿಲ್ಲ. ಬೆಳಗಿನ ಜಾವನೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸ್ತಾರಂತೆ. ನಾವು ಹೋದಾಗಲೇ 12 o'clock ಆಗಿತ್ತು, ತುಂಬ ಬಿಸಿಲಿತ್ತು. ಆ ಟೈಮಲ್ಲಿ ನಾವು ಬೋಟಿಂಗ್ ಹೋಗಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ಖುಷಿಯಾಯಿತು. ಸ್ವಲ್ಪ ತಣ್ಣಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾರೆಲ್ಲ ಬೋಟಿಂಗ್ ಹೋಗಿದ್ದೀರಾ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ? ವಾವ್, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅಲ್ಲಲ್ಲೇ ಮನೆಗಳಿತ್ತು. ಆ ಮನೆಗಳು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ತೆಂಗಿನ ಮರ, ಆ ನೇಚರು ವಾವಲ್ಲ. ಇದನ್ನೇ ಐಲ್ಯಾಂಡ್ ಅಂತಾರೆ. ನಾವಲ್ಲಿ ನಿಲ್ಲಿಸ್ಬಿಟ್ಟು ಬೋಟಿಂದ ಕೆಳಗೂ ಇಳಿಬೋದು, ಅಥವಾ ಬೋಟಲ್ಲೇ ಕೂಡ ನಾವು ಜ್ಯೂಸು, ಸ್ನ್ಯಾಕ್ಸು, ಮ್ಯಾಗಿ ಏನೇನೋ ಮಾಡ್ತಾಯಿದ್ರು. ನಾವು ಮಾಮೂಲಿ ನನಗೆ ಇಷ್ಟವಾದ ವಾಟರ್ ಮೆಲನ್ ತೊಗೊಂಡೆ. ಎಲ್ಲ ಬೋಟಲ್ಲೂ ಬರೀ ಫೋಟೋಶೂಟ್ ನಡೀತಾಯಿತ್ತು. ಪೋಸ್ ಕೊಟ್ಕೊಂಡು ಫೋಟೋ ತಗೊಳ್ಳೋದೇ ಆಗ್ತಿತ್ತು. ನಾನು ತುಂಬ ಫೋಟೋ ತಗೊಂಡೆ. ಇದು ಐಲ್ಯಾಂಡ್ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತು. ನಿಲ್ಲಿಸಿದಾಗ ನಾವು ಏನು ಬೇಕೋ ಇದನ್ನು ಕೇರಳ ವೀವ್ ಅಂತ ಕರೀತಾರಂತೆ. ಆ ಕಡೆ ಈ ಕಡೆ ತೆಂಗಿನ ಮರ, ಮಧ್ಯದಲ್ಲಿ ನೀರಿರುತ್ತಲ್ಲ, ಸೊ ಇದನ್ನು ಕೇರಳ ವೀವ್ ಅಂತ ಕರೀತಾರೆ. ಇಲ್ಲೇ ತುಂಬ ಫೋಟೋಶೂಟ್ ನಡೆಯುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾಯಿಲ್ಲ, ಬಟ್ ಅಲ್ಲಿ ನೋಡಿದಾಗ ಖುಷಿಯಾಗಿ ಕುಪ್ಪಳಿಸ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನಾವಲ್ಲಿ ವಾಟರ್ ಮೆಲನ್ ಜ್ಯೂಸ್ ಕುಡಿದು ಮುಂದೆ ಹೋದ್ವಿ. ಇಲ್ಲಿದ್ದಾರಲ್ಲ ಈ ಅಂಕಲ್ಲೇನೆ ಈ ಬೋಟ್ ರೈಡ್ ಮಾಡ್ತಿದ್ದಿದ್ದು. ಅವರು ನೆನ್ನೆ ದಿವಸ ಐಫೋನ್ ಬಿದ್ದೋಗಿತ್ತಂತೆ. ಹಿಂಗೆ ಫೋಟೋ ತಗೋಬೇಕಾರೆ, ಫೋಟೋ ಕ್ರೇಜ್ ಅಲ್ಲ ಎಲ್ಲರಿಗೂ ಇವಾಗ, ಫೋಟೋ ತಗೋಬೇಕಾರೆ ಐಫೋನ್ ಕೆಳಗೆ ಬಿದ್ದೋಯ್ತಂತೆ. ಅವರು ತಕ್ಷಣ ಕೆಳಗೆ ಫಸ್ಟು ಡೀಲ್ ಮಾಡ್ಕೊಂಡಿದ್ದಾರೆ. ನಾನು ಮೊಬೈಲ್ ಎತ್ಕೊಡ್ತೀನಿ, ನನಗೆ 10,000 ಕೊಡಬೇಕು ಅಂತ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಸರಿ ನನಗೆ 1.5 ಲಕ್ಷದ ಫೋನ್ಗಿಂತ 10,000 ಏನು ದೊಡ್ಡದಲ್ವಲ್ಲ ಅಂದ್ಬಿಟ್ಟು ಅವರು ಓಕೆ ಅಂತ ಒಪ್ಕೊಂಡ್ರಂತೆ. 10,000 ಕೊಟ್ಟಿದ್ದಾರೆ. ಇವರು ಕೆಳಗಿಳಿದು ನೀರಲ್ಲಿ ಹುಡುಕಿ ಅವ್ರದ್ದು ಐಫೋನ್ ತಕ್ಕೊಟ್ರಂತೆ. ಖುಷಿ ಆಯಿತು ಕೇಳಿದಾಗ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಐಫೋನು, ಅದು ವಾಪಸ್ ಸಿಕ್ತಲ್ಲ ಅಂತ. ಇವ್ರಿಗೂ ಕಷ್ಟ ಇದೆ. ಅಲ್ಲಿ ಕೆಸರಂತೆ ಕೆಳಗಡೆ ಇರುತ್ತೆ ಅಂತೆ. ಆ ಕೆಸರಲ್ಲಿ ಮೊಬೈಲ್ ಹುಡ್ಕೊಟ್ಟಿದ್ದಾರಲ್ಲ, ಇವ್ರಿಗೂ ಆ್ಯಡ್ಸಪ್ ಹೇಳಬೇಕು. ತುಂಬ ಕಷ್ಟ ಅಂತ ನೀರಲ್ಲಿ ಮೊಬೈಲ್ನಾಗಲಿ ಏನೇ ಆಗಲಿ ಹುಡ್ಕೋದು. ಯಾಕೆಂದರೆ ಅದು ಕೆಸರಿರುತ್ತೆ, ಏನೂ ಕಾಣಿಸಲ್ಲ. ನೀರೊಳಗೆ ಹೋದರೆ ಕಂಡುಬಿಟ್ರು ಏನೂ ಕಾಣಿಸಲ್ಲ. ಅಂಥದ್ರಲ್ಲಿ ಅವ್ರು ಯಾವ ಸ್ಪಾಟಲ್ಲಿ ಮೊಬೈಲ್ ಬಿತ್ತು ಅಂತ ಯೋಚನೆ ಮಾಡಿ ಅಲ್ಲೇ ಇಳಿದು ತಕ್ಷಣ ಮೊಬೈಲ್ ತಕ್ಕೊಟ್ಟಿಲ್ಲ ಅವರು. ಎಲ್ಲ ಡೀಲೆಲ್ಲ ಆದಮೇಲೆ ತಕ್ಕೊಟ್ಟಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಅವರು ಖುಷಿಯಾಗಿ ಮೊಬೈಲ್ ಇಸ್ಕೊಂಡು ಇವ್ರಿಗೆ 10,000 ಕೊಟ್ಟು ಹೋದ್ರಂತೆ. ಸೊ ಯಾರಾದರೂ ಹೋದಾಗ ಮೊಬೈಲಲ್ಲಿ ಫೋಟೋ ತೆಗೊಳ್ಳೋಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ. ನನಗೂ ಕೂಡ ತುಂಬ ಆಸೆ ಇತ್ತು. ನಾನು ತುಂಬ ಫೋಟೋ
ತಗೊಂಡಿದ್ದೀನಿ. ಮೊಬೈಲಲ್ಲಿ ಫೋಟೋ ತಗೋಬೇಕಾದ್ರೆ ಈ ಥರ ಪ್ಲೇಸಸಲ್ಲಿ ಜೋಪಾನವಾಗಿರಿ. ಮೊಬೈಲ್ ಬಿತ್ತು ಓಕೆ, ತಾವೇ ಬಿದ್ದುಬಿಟ್ರೆ ಏನು ಕತೆ, ಅದು ಬೋಟ್ ಅವಾಗವಾಗ ಶೇಕ್ ಆಗ್ತಿರುತ್ತೆ. ಸೊ ಜೋಪಾನವಾಗಿರಿ ಅಂತ. ಇದನ್ನೇ ಲೋಟಸ್ ಪಾಂಡ್ ಅಂತ ಕರೀತಾರಂತೆ. ಇಲ್ಲಿ ಲೋಟಸೇ ಇರಲಿಲ್ಲ, ಸೊ ನಾನೇನು ಫೋಟೋಸ್ ತಗೊಳ್ಳಿಲ್ಲ, ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡೆ ಅಷ್ಟೇ. ಒಳ್ಳೆ ಅಮೆಝಾನ್ ಫಾರೆಸ್ಟ್ ಒಳಗೆ ಹೋದಂಗೆ ಆಗ್ತಾಯಿತ್ತು ನನಗೆ. ಏನೋ ಒಂಥರ ಖುಷಿ ನನಗೆ. ಫಸ್ಟ್ ಟೈಮ್ ನಾನು ಈ ಥರ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಖುಷಿ ಆಗ್ತಿತ್ತು. ಬಟ್ ಇಲ್ಲಿ ಲೋಟಸ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಮೇಲೆ ಅಲ್ಲಲ್ಲೇ ರೆಸಾರ್ಟ್ ಇದೆ ಐಲ್ಯಾಂಡಲ್ಲಿ. ಬಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ. ಆದರೆ ಏನಾದರೂ ಎಮರ್ಜೆನ್ಸಿ ಆದರೆ, ಹುಷಾರಿಲ್ಲ ಅಂದರೆ, ಏನಾದರೂ ತೊಂದರೆ ಆದರೆ ಅದು ವಾಪಸ್ ನಾವು ಊರಿಗೆ ಹೋಗೋಕ್ಕೆ, ಸಿಟಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬೋಟಿಂಗ್ ತೊಗೊಂಡು ತಿರ್ಗಾ ಸ್ಪೀಡಾಗಿ ಹೋಗಬೇಕು, ಈ ಥರ ಪರಿಸ್ಥಿತಿ ಬರುತ್ತೆ. ಆದಷ್ಟು ಅಲ್ಲಿ ಯಾರು ಇರಲ್ಲ ಅನ್ಕೊತೀನಿ, ನನ್ನ ಪ್ರಕಾರ ನಾನು ಯಾರನ್ನೂ ನೋಡಲಿಲ್ಲ. ಆಮೇಲೆ 1 ಅವರ್ ಬೋಟಿಂಗ್ ಹೋಗ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಜನ ಬಂದು ಆಫರ್ ಮಾಡ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಇಷ್ಟು ದುಡ್ಡು ಅಷ್ಟು ದುಡ್ಡು, ಕಮ್ಮಿ ದುಡ್ಡು ಜಾಸ್ತಿ ದುಡ್ಡು ಅಂತ. ಸೊ ನಾವು ನೋಡ್ಬೇಕಾದ್ರೆ ಎಲ್ಲನೂ ಒಂದು 4-5 ಜನನ ವಿಚಾರಿಸಿ ಯಾರು ನಮಗೆ ಸರಿ ಅನ್ನಿಸ್ತಾರೋ ಅವ್ರ ಬೋಟಲ್ಲಿ ಹೋಗಿ, ಅದು ಬೋಟಿನ ವಿಷಯದಲ್ಲಾದರೂ ಆಗಿರ್ಬೋದು, ಅಮೌಂಟಿನ ವಿಷಯದಲ್ಲಾದರೂ ಆಗಿರ್ಬೋದು, ಎಲ್ಲ ನಮಗೆ ಕಂಫರ್ಟ್ ಆಗಿದ್ದರೆ ಮಾತ್ರ ನೀವು ಟ್ರೈ ಮಾಡಿ, ಓಕೆನಾ? ಈಗ ಒಂದು ಹಾಡು ಹೇಳಬೇಕು ಅನ್ನಿಸ್ತಿದೆ, ಹೇಳ್ತೀನಿ ಕೇಳಿ ಆಯಿತಾ? ಕಡಲನ್ನು ಕಾಣ ಹೊರಟಿರೋ ಕಿರಣ ಕೇಳಿದೆ ಆಮೇಲೆ ಇನ್ನೊಂದು ವಿಷಯ, ಅಂಕಲ್ ಮೊಬೈಲನ್ನು ಎತ್ಕೊಟ್ರು. ಬೋಟ್ ರೈಡ್ ಮಾಡ್ತಿದ್ರಲ್ಲ ಅಂಕಲ್, ಮೊಬೈಲ್ ಎತ್ಕೊಟ್ರಲ್ಲ. ನಾನು ಕೇಳಿದೆ, ಮೊಬೈಲನ್ನು ಎತ್ಕೊಟ್ರಿ, ನಾವು ಬಿದ್ದರೆ ನಮ್ಮನ್ನು ಹಿಂಗೆ ಸೇವ್ ಮಾಡ್ತೀರಾ, ಕಾಪಾಡ್ತೀರಾ ಅಂತ. ಅದಕ್ಕೆ ನೀವು ಬಿದ್ದರೆ ನೋಡೋಣ ಬಿಡಿ, ಬಿದ್ದಾಗ ನೋಡ್ಕೊಳ್ಳೋಣ, ಆದರೆ ಕಾಪಾಡ್ತೀನಿ ಅನ್ನೋ ಥರ ಹೇಳಿದ್ರು. ಸೀರಿಯಸ್ಲಿ ಭಯ ಆಯಿತು. ನಾನು ಅವಾಗ ಸೇಫ್ಟಿ ಜಾಕೆಟ್ ಹಾಕ್ಕೊಂಡೆ ಅಷ್ಟೇ. ಆದರೆ ಎಲ್ಲರೂ ಸೇಫ್ಟಿ ಜಾಕೆಟ್ ಹಾಕ್ಕೊಂಡೆ ಹೋಗಿ ಫೋಟೋ ಕ್ರೇಜ್ಗೋಸ್ಕರ ಸೇಫ್ಟಿ ಜಾಕೆಟ್ನ ಬಿಚ್ಚೆಸ್ತು ಮಜಾ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದರೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.